ಹಲೋ, ಅಜೀಂ ಪ್ರೇಮ್ಜಿ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸುತ್ತಿದ್ದೀರಾ? ಹಾಗಾದ್ರೆ ಬನ್ನಿ ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ. ನಿಮ್ಮ ಗಮನಕ್ಕಾಗಿ ಈ ಸ್ಕಾಲರ್ಶಿಪ್ಗೆ ನೀವು ಇಲ್ಲಿ ಕಾಣುತ್ತಿರುವ ನಮ್ಮ ವೆಬ್ಸೈಟ್ನ ಮೂಲಕ ಆನ್ಲೈನ್ ಮುಖಾಂತರ ಮಾತ್ರ ಅರ್ಜಿ ನೀಡಬಹುದು. ವಿದ್ಯಾರ್ಥಿ ವೇತನದ ಅರ್ಜಿಯ ಪ್ರಕ್ರಿಯೆ 3 ಹಂತಗಳಲ್ಲಿ ನಡೆಯುತ್ತದೆ. ಮೊದಲನೇ ಹಂತದಲ್ಲಿ ನೀವು ಸ್ಕಾಲರ್ಶಿಪ್ಗಾಗಿ ನಿಮ್ಮ ಅರ್ಹತೆಯನ್ನು ದೃಢೀಕರಿಸಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ರಿಜಿಸ್ಟರ್ ಮಾಡಿ ಲಾಗಿನ್ ಆಗುತ್ತೀರಿ. ಎರಡನೇ ಹಂತದಲ್ಲಿ ನೀವು ಅಗತ್ಯವಿರುವ ಎಲ್ಲಾ ಮೂಲ ದಾಖಲೆಗಳನ್ನು ಅಪ್ಲೋಡ್ ಮಾಡುತ್ತೀರಿ. ಈ 7 ದಾಖಲೆಗಳು ಯಾವುದು ಅಂದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋ, ನಿಮ್ಮ ಸಹಿ ಒಂದು ಬಿಳಿಯ ಹಾಳೆಯ ಮೇಲೆ, ನಿಮ್ಮ ಆಧಾರ್ ಕಾರ್ಡ್, 10ನೇ ಮತ್ತು 12ನೇ ತರಗತಿಯ ಒರಿಜಿನಲ್ ಮಾರ್ಕ್ ಶೀಟ್ಗಳು, ನಿಮ್ಮ ಅಂಡರ್ ಗ್ರಾಜುಯೇಟ್ ಡಿಗ್ರಿ ಅಥವಾ ಡಿಪ್ಲೊಮಾ ಕಾಲೇಜಿನಿಂದ ವಿಶ್ವಾಸಯೋಗ್ಯ ಪ್ರಮಾಣ ಪತ್ರ ಅಥವಾ ಕಾಲೇಜಿನ ಶೈಕ್ಷಣಿಕ ಶುಲ್ಕ ಪಾವತಿಯ ರಶೀತಿ, ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಅಥವಾ ಕಳೆದ 1 ತಿಂಗಳ ಅವಧಿಯ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್. ಈ ಎಲ್ಲಾ ದಾಖಲೆಗಳು ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ನ ಕ್ಲಿಯರ್ ಕಲರ್ಡ್ ಸ್ಕ್ಯಾನ್ ಕಾಪಿ ಆಗಿರಬೇಕು. ಸ್ಕ್ರೀನ್ ಶಾಟ್, ಕ್ರಾಪ್, ಎಡಿಟ್ ಅಥವಾ ನಕಲು ಅಂದರೆ ಫೋಟೋ ಕಾಪಿ ದಾಖಲೆಗಳು ಆಗಿರಬಾರದು. ಮೂರನೇ ಹಂತದಲ್ಲಿ ನೀವು ನಿಮ್ಮ ಅರ್ಜಿಯನ್ನು ಪರಿಶೀಲಿಸಿ ದೃಢೀಕರಿಸಿ ಸಬ್ಮಿಟ್ ಮಾಡುತ್ತೀರಿ. ಅಪ್ಲಿಕೇಶನ್ ಪ್ರಾಸೆಸ್ನ ಪ್ರತಿ ಹಂತವನ್ನು ಅರ್ಥ ಮಾಡಿಕೊಳ್ಳೋಣ. ಮೊದಲಿಗೆ ಅಜೀಂ ಪ್ರೇಮ್ಜಿ ಸ್ಕಾಲರ್ಶಿಪ್ ನ ವೆಬ್ಸೈಟ್ ಅನ್ನು ಓಪನ್ ಮಾಡಿ. ರಿಜಿಸ್ಟರ್ ನ್ಯೂ ಅಪ್ಲಿಕೆಂಟ್ಸ್ ನ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇದು ನಮ್ಮ ಸ್ಕಾಲರ್ಶಿಪ್ ನ ಪೋರ್ಟಲ್. ಮೊದಲಿಗೆ ನೀವು ಸ್ಕಾಲರ್ಶಿಪ್ ನ ಅರ್ಹತೆಯನ್ನು ಪೂರೈಸುತ್ತೀರಿ ಎಂದು ಕನ್ಫರ್ಮ್ ಮಾಡಬೇಕು. ಈ ಸ್ಕಾಲರ್ಶಿಪ್ ಹುಡುಗಿಯರಿಗೆ ಆಗಿರುವುದರಿಂದ ಜೆಂಡರ್ ಅನ್ನು ಫಿಮೇಲ್ ಎಂದು ಸೆಲೆಕ್ಟ್ ಮಾಡಿ. ನೀವು 10ನೇ ಮತ್ತು 12ನೇ ತರಗತಿಯನ್ನು ಸರ್ಕಾರಿ ಶಾಲೆಯಿಂದ ಇಲ್ಲಿ ಪಟ್ಟಿ ಮಾಡಿರುವ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದಿಂದ ಪೂರ್ಣಗೊಳಿಸಿದ್ದರೆ ಎಸ್ ಎಂದು ಸೆಲೆಕ್ಟ್ ಮಾಡಿ. ನೀವು ಅಪ್ಲೈ ಮಾಡುವಾಗ ಕಾಲೇಜ್ ಪ್ರೋಗ್ರಾಂನ ಫಸ್ಟ್ ಇಯರ್ ಸ್ಟೂಡೆಂಟ್ ಆಗಿದ್ದರೆ ಎಸ್ ಎಂದು ಸೆಲೆಕ್ಟ್ ಮಾಡಿ. ಈಗ ಚೆಕ್ ಎಲಿಜಿಬಿಲಿಟಿ ಬಟನ್ ಹಸಿರಾಗಿದೆ. ಇದರ ಅರ್ಥ ನೀವು ಅಜೀಂ ಪ್ರೇಮ್ಜಿ ಸ್ಕಾಲರ್ಶಿಪ್ಗೆ ಅರ್ಹರಾಗಿದ್ದೀರಾ. ಓಕೆ ಕ್ಲಿಕ್ ಮಾಡಿ. ಈಗ ರಿಜಿಸ್ಟರ್ ಮಾಡಲು ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ಗೆ SMS ನ ಮೂಲಕ ಒಂದು OTP ಬರುತ್ತದೆ, ಅದನ್ನು ಎಂಟರ್ ಮಾಡಿ. ನೀವು ಮೊಬೈಲ್ ನಂಬರ್ ತಪ್ಪಾಗಿ ಹಾಕಿದ್ದರೆ ಇಲ್ಲಿ ಎಡಿಟ್ ಮಾಡಿ ಮತ್ತೊಮ್ಮೆ OTP ಯನ್ನು ಪಡೆಯಿರಿ. ಓಕೆ ಕ್ಲಿಕ್ ಮಾಡಿ. ನೀವು ಸೈಬರ್ ಸೆಂಟರ್ ಅಥವಾ ಬೇರೆ ಜಾಗದಿಂದ ಅಪ್ಲೈ ಮಾಡ್ತಿದ್ರೆ ಮತ್ತು ನಿಮ್ಮ ಮೊಬೈಲ್ ನಂಬರ್ ನಿಮ್ಮ ಹತ್ರ ಇಲ್ಲ ಅಂದ್ರೆ ವರಿ ಮಾಡಬೇಡಿ. ನಿಮ್ಮ ಮೊಬೈಲ್ ನಂಬರ್ ಅನ್ನ ನೀವು ಯಾವಾಗ ಬೇಕಿದ್ರೂ ಚೇಂಜ್ ಮಾಡಬಹುದು ಮತ್ತು ಎಲ್ಲಾ ಮಾಹಿತಿ ಸರಿಯಾಗಿ ಪಡೆಯಬಹುದು. ರಿಜಿಸ್ಟ್ರೇಷನ್ ಪ್ರಾಸೆಸ್ ಅನ್ನು ಮುಂದುವರೆಸಲು ನಿಮ್ಮ ಫುಲ್ ನೇಮ್ ಎಂಟರ್ ಮಾಡಿ. ಇದು ನಿಮ್ಮ 10ನೇ ತರಗತಿಯ ಮಾರ್ಕ್ ಶೀಟ್ ಜೊತೆಗೆ ಮ್ಯಾಚ್ ಆಗಬೇಕು. ನಮ್ಮ ಕಡೆಯಿಂದ SMS ಮಾಹಿತಿಯನ್ನು ನಿಮಗೆ ತಿಳಿದಿರುವ ಭಾಷೆಯಲ್ಲಿ ಪಡೆಯಲು ಭಾಷೆಯ ಆಯ್ಕೆ ಮಾಡಿ. ನೀವು ಕನ್ನಡ ಆಯ್ಕೆ ಮಾಡಿದ್ದರೆ ನಾವು ನಿಮ್ಮೊಂದಿಗೆ ಕನ್ನಡದಲ್ಲಿ SMS ಅಪ್ಡೇಟ್ಗಳನ್ನು ಕಳಿಸುತ್ತೇವೆ. ನಿಮ್ಮ ಆಧಾರ್ ನಂಬರ್ ಎಂಟರ್ ಮಾಡಿ. ಇದನ್ನು 2 ಬಾರಿ ಎಂಟರ್ ಮಾಡುತ್ತೀರಿ. ಸರಿಯಾದ ಆಧಾರ್ ನಂಬರ್ ನೀಡುತ್ತಿದ್ದೀರಿ ಎಂದು ಚೆಕ್ ಮಾಡಿಕೊಳ್ಳಿ. ನೀವು 12ನೇ ತರಗತಿಯನ್ನು ಪೂರ್ಣಗೊಳಿಸಿರುವ ರಾಜ್ಯ ಮತ್ತು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿ. ಪಾಸ್ವರ್ಡ್ ಅನ್ನು ಸೆಟ್ ಮಾಡಿ. ನೀವು ಸೆಟ್ ಮಾಡುವ ಪಾಸ್ವರ್ಡ್ ನಲ್ಲಿ ಒಂದು ಕ್ಯಾಪಿಟಲ್ ಲೆಟರ್, ಸ್ಮಾಲ್ ಲೆಟರ್, ನಂಬರ್ ಇರಬೇಕು ಮತ್ತು ಇದರಲ್ಲಿ ಕನಿಷ್ಠ 8 ಕ್ಯಾರೆಕ್ಟರ್ಸ್ ಇರಬೇಕು. ಅದೇ ಪಾಸ್ವರ್ಡ್ ಮತ್ತೆ ಎಂಟರ್ ಮಾಡಿ. ನೀವು ಸೆಟ್ ಮಾಡ್ತಿರೋ ಪಾಸ್ವರ್ಡ್ ನೋಡಲು ಇಲ್ಲಿ ಕಾಣ್ತಿರೋ ಸಣ್ಣ ಕಣ್ಣಿನ ಬಟನ್ ಬಳಸಿ. ಈ ಸ್ಕಾಲರ್ಶಿಪ್ ಪ್ರಕ್ರಿಯೆಗೆ ನಿಮ್ಮ ಮಾಹಿತಿ ಕೊಡಲು ಒಪ್ಪಿಗೆ ಕೊಡುತ್ತೀರಾ ಎಂದು ಈ ಬಾಕ್ಸ್ ಕ್ಲಿಕ್ ಮಾಡಿ ಕನ್ಫರ್ಮ್ ಮಾಡಿ. ನಿಮ್ಮ ಯೂಸರ್ ನೇಮ್ ನಿಮ್ಮ ಮೊಬೈಲ್ಗೆ ಒಂದು SMS ಮೂಲಕ ಬರುತ್ತದೆ. ಈ ಯೂಸರ್ ನೇಮ್ ನಿಮ್ಮ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಅಕೌಂಟ್ನ ಯೂಸರ್ ನೇಮ್ ತರವೇ. ಇದನ್ನು ಸೇಫ್ ಆಗಿ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಬಳಸಿ ಲಾಗಿನ್ ಮಾಡಿ. ಅಪ್ಲಿಕೇಶನ್ ಪ್ರಾಸೆಸ್ ಶುರು ಮಾಡಲು ಪ್ರೊಸೀಡ್ ಬಟನ್ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಬೇಸಿಕ್ ಮಾಹಿತಿ ಎಂಟರ್ ಮಾಡಿ. ಸ್ಕ್ರೀನ್ ನ ಬಲಭಾಗದಲ್ಲಿ ನೀವು ಪೋರ್ಟಲ್ ನ ಭಾಷೆಯನ್ನು ಬದಲಿಸಬಹುದು. ಇದನ್ನು ಮಾಡಿದರೆ ಅಪ್ಲಿಕೇಶನ್ ಫಾರ್ಮ್ ಅನ್ನು ಆಯ್ಕೆ ಮಾಡಿರುವ ಭಾಷೆಯಲ್ಲಿ ನೋಡಬಹುದು. ನಿಮ್ಮ ಪಾಲಕರ ಹೆಸರು ನಿಮ್ಮ ಆಧಾರ್ ಅಥವಾ ಮಾರ್ಕ್ ಶೀಟ್ ನಂತೆಯೇ ಎಂಟರ್ ಮಾಡಿ. ಎಲ್ಲಾ ಮಾಹಿತಿ ಎಂಟರ್ ಮಾಡಿ. ಎರಡನೇ ಹಂತ ದಾಖಲೆಗಳನ್ನು ಅಪ್ಲೋಡ್ ಮಾಡುವುದು. ಹೊಸ ಅಪ್ಲಿಕೇಶನ್ಗಾಗಿ ಕ್ರಿಯೇಟ್ ನ್ಯೂ ಅಪ್ಲಿಕೇಶನ್ ಕ್ಲಿಕ್ ಮಾಡಿ. ನಾವು ಹಿಂದೆ ಪಟ್ಟಿ ಮಾಡಿರುವ ಎಲ್ಲಾ ದಾಖಲೆಗಳನ್ನು ಅಪ್ಲೋಡ್ ಮಾಡುವಾಗ ಪ್ರತಿ ದಾಖಲೆಗೆ ನೀಡಿರುವ ಸೂಚನೆಗಳನ್ನು ಗಮನವಿಟ್ಟು ಓದಿ. ಸ್ಯಾಂಪಲ್ ಡಾಕ್ಯುಮೆಂಟ್ ಅನ್ನು ನೋಡಿ. ನೀವು ಅಪ್ಲೋಡ್ ಮಾಡುತ್ತಿರುವ ಡಾಕ್ಯುಮೆಂಟ್ ಇದೇ ರೀತಿ ಇರಬೇಕು. ನಿಮ್ಮ ಪಾಸ್ಪೋರ್ಟ್ ಫೋಟೋ, ಸಹಿ ಮತ್ತು ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಿ. ಪ್ರತಿ ಬಾರಿ ಸೇವ್ ಅಂಡ್ ನೆಕ್ಸ್ಟ್ ಕ್ಲಿಕ್ ಮಾಡಿ. ಇದರಿಂದ ಪ್ರತಿ ಹಂತದಲ್ಲಿ ನಿಮ್ಮ ಅಪ್ಲಿಕೇಶನ್ ಅಲ್ಲಿವರೆಗೆ ಸೇವ್ ಆಗುತ್ತದೆ. ನಿಮ್ಮ ಅಪ್ಲಿಕೇಶನ್ ಒಂದೇ ಬಾರಿ ಸಂಪೂರ್ಣಗೊಳಿಸಿಲ್ಲ ಎಂದರೂ ನೀವು ಲಾಗ್ಔಟ್ ಮಾಡಿ ಪುನಃ ಲಾಗಿನ್ ಮಾಡಿ ನಿಮ್ಮ ಅಪ್ಲಿಕೇಶನ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬಹುದು. ನಿಮ್ಮ ಬ್ಯಾಂಕ್ ಮಾಹಿತಿಯನ್ನು ನಿಮ್ಮ ಪಾಸ್ಬುಕ್ ಅಥವಾ ಅಕೌಂಟ್ ಸ್ಟೇಟ್ಮೆಂಟ್ ನಲ್ಲಿದ್ದಂತೆ ಎಂಟರ್ ಮಾಡಿ.
ಹಿಂದೆ ನೀಡಿರುವಂತೆ ನಿಮ್ಮ ಹೆಸರು ಮತ್ತು ಪಾಲಕರ ಹೆಸರು ಮತ್ತು ಐಎಫ್ಎಸ್ಸಿ ಕೋಡ್ ಎಂಟರ್ ಮಾಡಿ. ಐಎಫ್ಎಸ್ಸಿ ಕೋಡ್ ಎಂಟರ್ ಮಾಡಿದಂತೆ ನಿಮ್ಮ ಬ್ಯಾಂಕ್ ಹೆಸರು, ಶಾಖೆ ಮತ್ತು ಜಿಲ್ಲೆ ಕಾಣುತ್ತದೆ. ಇದು ಸರಿಯಾಗಿದೆಯೇ ಎಂದು ಚೆಕ್ ಮಾಡಿ. ಇದರಲ್ಲಿ ವ್ಯತ್ಯಾಸ ಕಂಡರೆ ರೇಸ್ ಅ ಕ್ವೆರಿ ಆಪ್ಷನ್ ಬಳಸಿ ಈ ವ್ಯತ್ಯಾಸದ ಬಗ್ಗೆ ನಮಗೆ ತಿಳಿಸಿ. ನೆನಪಿರಲಿ, ನಿಮ್ಮ ಸರಿಯಾದ ಅಕೌಂಟ್ ನಂಬರ್ ಮತ್ತು ಐಎಫ್ಎಸ್ಸಿ ಕೋಡ್ ನೀಡುವ ಜವಾಬ್ದಾರಿ ನಿಮ್ಮದು. ನಿಮ್ಮ ಮಾಹಿತಿ ಸರಿ ಇದೆ ಎಂದು ಖಚಿತಪಡಿಸಿಕೊಳ್ಳಲು ಒಮ್ಮೆ ನಿಮ್ಮ ಬ್ಯಾಂಕಿಗೆ ಭೇಟಿ ನೀಡಿ. ಬ್ಯಾಂಕ್ ಅಕೌಂಟ್ ನಿಮ್ಮದೇ ಹೆಸರಲ್ಲಿ ಇರಬೇಕು. ನಿಮ್ಮ ಅಥವಾ ಪಾಲಕರ ಹೆಸರಲ್ಲಿ ಯಾವುದೇ ತಪ್ಪು ಇದ್ದರೆ ರೇಸ್ ಅ ಕ್ವೆರಿ ಮೂಲಕ ನಮಗೆ ತಿಳಿಸಿ. ನಿಮ್ಮ ಪಾಸ್ಬುಕ್ ಫೋಟೋ ಅಥವಾ ಅಕೌಂಟ್ ಸ್ಟೇಟ್ಮೆಂಟ್ ಅಪ್ಲೋಡ್ ಮಾಡಿ. ಇಲ್ಲಿ ನೀವು ಬ್ಯಾಂಕ್ ಮೂಲಕ ಪಡೆದಿರುವ ಕಳೆದ 1 ತಿಂಗಳ ಅಕೌಂಟ್ ಸ್ಟೇಟ್ಮೆಂಟ್ ಅನ್ನು ಅಪ್ಲೋಡ್ ಮಾಡುವುದು ಉತ್ತಮ. ಇದರಿಂದ ನಿಮ್ಮ ಮಾಹಿತಿ ಸರಿಯಾಗಿದೆ ಮತ್ತು ಅಕೌಂಟ್ ಆಕ್ಟಿವ್ ಆಗಿದೆ ಎಂದು ಖಚಿತವಾಗುವುದು. ನಿಮ್ಮ 10ನೇ ತರಗತಿಯ ಮಾರ್ಕ್ ಶೀಟ್ ಅಪ್ಲೋಡ್ ಮಾಡಿ. ನೀವು 10ನೇ ಅಥವಾ 12ನೇ ತರಗತಿಯನ್ನು ಯಾವ ರಾಜ್ಯದಿಂದ ಪೂರ್ಣಗೊಳಿಸಿದ್ದೀರೋ ಆ ರಾಜ್ಯವನ್ನು ಸೆಲೆಕ್ಟ್ ಮಾಡಿ. ಆ ರಾಜ್ಯದ ಸ್ಯಾಂಪಲ್ ಮಾರ್ಕ್ ಶೀಟ್ ಚೆಕ್ ಮಾಡಿ. ಹೀಗೆ ನಿಮ್ಮ 12ನೇ ತರಗತಿಯ ಮಾರ್ಕ್ ಶೀಟ್ ಅನ್ನು ಅಪ್ಲೋಡ್ ಮಾಡಿ. ನಿಮ್ಮ ಕಾಲೇಜ್ ಅಡ್ಮಿಷನ್ ಪ್ರೂಫ್ ಅಪ್ಲೋಡ್ ಮಾಡಲು ನೀವು ಶುಲ್ಕದ ರಶೀದಿ ಅಥವಾ ಬೋನಫೈಡ್ ಸರ್ಟಿಫಿಕೇಟ್ ಎರಡರಲ್ಲಿ ಯಾವುದು ಅಪ್ಲೋಡ್ ಮಾಡುತ್ತೀರಿ ಎಂದು ಆಯ್ಕೆ ಮಾಡಿ. ಶುಲ್ಕದ ರಶೀದಿ ಅಥವಾ ಬೋನಫೈಡ್ ಸರ್ಟಿಫಿಕೇಟ್ ಈ ದಾಖಲೆಯಲ್ಲಿ ನಿಮ್ಮ ಹೆಸರು, ಕಾಲೇಜ್ ಹೆಸರು, ಕೋರ್ಸ್ನ ಅವಧಿ ಮತ್ತು ಅಧ್ಯಯನದ ವರ್ಷ ಇವೆಲ್ಲವೂ ಸರಿ ಇದೆ ಎಂದು ಚೆಕ್ ಮಾಡಿ. ಇದರಲ್ಲಿ ಯಾವುದೇ ತರಹದ ತಪ್ಪಿದ್ದರೆ ರೇಸ್ ಅ ಕ್ವೆರಿ ಆಪ್ಷನ್ನ ಮೂಲಕ ನಮಗೆ ತಿಳಿಸಿ. 3ನೇ ಹಂತ, ನೀವು ನಿಮ್ಮ ಅರ್ಜಿಯನ್ನು ಪರಿಶೀಲಿಸಿ ದೃಢೀಕರಿಸಿ ಸಬ್ಮಿಟ್ ಮಾಡುವುದು. ಕನ್ಸೆಂಟ್ ಫಾರ್ಮ್ ಅನ್ನು ಟಿಕ್ ಮಾಡಿ ಐ ಅಗ್ರಿ ಅಂಡ್ ಸಬ್ಮಿಟ್ ಎಂದು ಕ್ಲಿಕ್ ಮಾಡಿ. ನೀವು ಅಪ್ಲೋಡ್ ಮಾಡಿರುವ ಪ್ರತಿ ಡಾಕ್ಯುಮೆಂಟ್ ಅನ್ನು ಪ್ರಿವ್ಯೂ ಮಾಡಿ. ಇವು ನಿಮ್ಮದೇ ಆದ ಸರಿಯಾದ ಮೂಲ ದಾಖಲೆಗಳ ಸ್ಕ್ಯಾನ್ ಕಾಪಿಗಳ. ಎಲ್ಲಾ ದಾಖಲೆಗಳು ಸ್ಪಷ್ಟವಾಗಿದೆ, ಬ್ಲಾಕ್ ಅಂಡ್ ವೈಟ್ ಕಾಪಿ ಅಲ್ಲ ಮತ್ತು ಯಾವುದೇ ರೀತಿಯ ಎಡಿಟಿಂಗ್ ಅಥವಾ ತಿದ್ದುಪಡಿಗಳು ಇಲ್ಲವೆಂದು ಖಚಿತಪಡಿಸಿಕೊಳ್ಳಿ. ಈಗ ನಿಮಗೆ ಸ್ಕಾಲರ್ಶಿಪ್ನ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ದೀರಿ ಎಂದು ಅಕ್ನಾಲೆಜ್ಮೆಂಟ್ ಸಿಗುತ್ತದೆ. ಇದರ ಪ್ರಿಂಟ್ಔಟ್ ತೆಗೆದು ನಿಮ್ಮೊಂದಿಗೆ ಸುರಕ್ಷಿತವಾಗಿ ಇಡಿ. ಇದರಲ್ಲಿ ನಿಮಗೆ ಲಾಗಿನ್ ಸಹಾಯ ಸಿಗಲು ನಿಮ್ಮ ಯೂಸರ್ ನೇಮ್ ಕೂಡ ಇದೆ. ಸ್ಕಾಲರ್ಶಿಪ್ನ ಅರ್ಜಿಯ ದಿನಾಂಕ ತೆರೆದಿರುವವರೆಗೂ ನಿಮ್ಮ ಅಪ್ಲಿಕೇಶನ್ ಅನ್ನು ಎಡಿಟ್ ಮಾಡಬಹುದು. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಪ್ರೂಫ್ ನಲ್ಲಿ ತಪ್ಪಾಗಿದ್ದರೆ ನೀವು ಲಾಗಿನ್ ಮಾಡಿ, ಆ ಡಾಕ್ಯುಮೆಂಟ್ ಸೆಲೆಕ್ಟ್ ಮಾಡಿ, ಡಿಲೀಟ್ ಮಾಡಿ ಮತ್ತು ಪುನಃ ಸರಿಯಾದ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬಹುದು. ನೀವು ಪ್ರತಿ ಬಾರಿ ಅರ್ಜಿಯಲ್ಲಿ ಯಾವುದೇ ಬದಲಾವಣೆ ಮಾಡಿದಾಗ ಎಲ್ಲಾ ದಾಖಲೆಗಳನ್ನು ಪುನಃ ಪರಿಶೀಲಿಸಿ ಸಬ್ಮಿಟ್ ಮಾಡಬೇಕು. ಅರ್ಜಿಯ ಪ್ರಕ್ರಿಯೆ ಈ ರೀತಿ ಸಬ್ಮಿಟ್ ಮಾಡಿ ಅಕ್ನಾಲೆಜ್ಮೆಂಟ್ ಪಡೆದರೆ ಮಾತ್ರ ಪೂರ್ಣಗೊಳ್ಳುತ್ತದೆ. ನೀವು ಕೇವಲ ಅಪ್ಲೋಡ್ ಮಾಡಿ ಲಾಗ್ಔಟ್ ಮಾಡಿದರೆ ನಿಮ್ಮ ಅರ್ಜಿ ಡ್ರಾಫ್ಟ್ ಆಗಿ ಉಳಿಯುತ್ತದೆ ಮತ್ತು ನಿಮ್ಮ ಅರ್ಜಿ ನಮಗೆ ತಲುಪುವುದಿಲ್ಲ. ಅರ್ಜಿಯ ದಿನಾಂಕ ಮುಗಿದ ಮೇಲೆ ನೀವು ಯಾವುದೇ ಬದಲಾವಣೆ ಮಾಡೋಕೆ ಆಗಲ್ಲ. ಅರ್ಜಿಯ ದಿನಾಂಕ ಕಳೆದ ಮೇಲೆ ಪಾಸ್ವರ್ಡ್, ಮೊಬೈಲ್ ನಂಬರ್ ಮತ್ತು ಸಂಪರ್ಕದ ಭಾಷೆಯನ್ನು ಬದಲಿಸಬಹುದು. ದಾಖಲೆಗಳಲ್ಲಿ ಯಾವುದೇ ಸಮಸ್ಯೆ ಇದ್ದಲ್ಲಿ ನೀವು ಲಾಗಿನ್ ಮಾಡಿ ರೇಸ್ ಅ ಕ್ವೆರಿ ಆಪ್ಷನ್ ಬಳಸಿ ನಮಗೆ ತಿಳಿಸಬಹುದು. ನಾವು ನಿಮಗೆ ಪೋರ್ಟಲ್ನ ಮೂಲಕವೇ ರೆಸ್ಪಾಂಡ್ ಮಾಡುತ್ತೇವೆ. ಇದು ನೀವು ನಮಗೆ ಇನ್ಸ್ಟಾಗ್ರಾಮ್ನ ಮೂಲಕ ಒಂದು ಮೆಸೇಜ್ ಕಳಿಸುವಂತೆಯೇ ಆಗುತ್ತದೆ. ಎಲ್ಲಾ ಅಪ್ಡೇಟ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವೆಬ್ಸೈಟ್ ಚೆಕ್ ಮಾಡ್ತಾ ಇರಿ.